ಜರುಗಿದ ಮಾರ್ಕೆಟ್ ಮೇಳ 2025 ತಾಳಿಕೋಟಿ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಕಾಸ್ವತೇಶ್ವ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ತಾಳಿಕೋಟಿ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗದ ವತಿಯಿಂದ ಪ್ರಪ್ರಥಮ ಬಾರಿಗೆ ಮಾರ್ಕೆಟ್ ಮೇಳ ಎಂಬ ವಿನೂತನ ಕಾರ್ಯಕ್ರಮ ಕಾಲೇಜಿನ ಆವರಣದಲ್ಲಿ ಇಂದು 25/11/2025 ಜರುಗಿತು. ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಕ್ರಿಯಾಶೀಲತೆ, ವ್ಯವಹಾರದ ಬಗ್ಗೆ ಅರಿವು ಮೂಡಿಸಲು ಈ ಮಾರ್ಕೆಟ್ ಮೇಳ ಸಹಕಾರಿ ಎಂದು ಇಂದು ಆಯೋಜಿಸಿದ್ದ ಮಾರ್ಕೆಟ್ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿವಿ ಸಂಘದ ಅಧ್ಯಕ್ಷರಾದ ಶ್ರೀ ವಿಸಿ ಹಿರೇಮಠ ಹಂಪಿ ಮುತ್ಯ ಮಾತನಾಡಿದರು. ವಿವಿ ಸಂಘದ ಸಹ ಕಾರ್ಯದರ್ಶಿಗಳಾದ ಕಾಶಿನಾಥ್ ಮುರಾಳ ಮಾತನಾಡುತ್ತಾ ವಿದ್ಯಾರ್ಥಿಗಳಲ್ಲಿ ವಾಣಿಜ್ಯ ವ್ಯವಹಾರಗಳ ಬಗ್ಗೆ ಜ್ಞಾನ ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಈ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸುತ್ತಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ವಿದ್ಯಾರ್ಥಿಗಳಲ್ಲಿ ವ್ಯಾವಹಾರಿಕ ಬದುಕು ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಭವಿಷ್ಯದಲ್ಲಿ ಸ್ವ ಉದ್ಯೋಗ ಕೈಗೊಳ್ಳಲು ವ್ಯಾಪಾರ ವಹಿವಾಟು ನಡೆಸಲು ಪೂರಕವಾದ ವಾತಾವರಣ ನಿರ್ಮಿಸುವ ಉದ್ದೇಶದಿಂದ ಈ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪಾಠ ಪ್ರವಚನ ಜೊತೆಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ವಿನೂತನ ಮೇಳವನ್ನು ಆಯೋಜಿಸಿದೆ ಎಂದು ಪ್ರಾಂಶುಪಾಲರಾದ ಶ್ರೀ ಟಿಬಿ ಮೂಗಡಲಿಮಠ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಂಎಸ್ ವೀರಕ್ತಮಠ ಆಡಳಿತಾಧಿಕಾರಿಗಳು, ಕಾಸ್ಕತೇಶ್ವರ ಮಠ ತಾಳಿಕೋಟಿ, ಮುರುಗೆಪ್ಪ ಎಸ್ ಸರಸಟ್ಟಿ ಕಾರ್ಯದರ್ಶಿಗಳು, ವಿವಿ ಸಂಘ ತಾಳಿಕೋಟಿ ಹಾಗೂ ವಿವಿ ಸಂಘದ ಎಲ್ಲ ಪದಾಧಿಕಾರಿಗಳು, ಮಹಾವಿದ್ಯಾಲಯದ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಕಾರ್ಯಕ್ರಮದ ಕುರಿತು ನಮಗೆ ರಿಟೇಲ್ ಮ್ಯಾನೇಜ್ಮೆಂಟ್ ಎಂಬ ವಿಷಯವಿದ್ದು ಅದಕ್ಕೆ ಮಾರ್ಕೆಟ್ ಮೇಳ ಪೂರಕವಾಗಿದೆ ಎಂದು ವಿದ್ಯಾರ್ಥಿಗಳು ಮಾತನಾಡುತ್ತಾ ಇಲ್ಲಿ ಆಹಾರ ಪದಾರ್ಥ, ತರಕಾರಿ ಮನೆಯಲ್ಲಿ ತಯಾರಿಸಿದ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನಕ್ಕೆ ಇಡಲಾಗಿದ್ದು ಗ್ರಾಹಕರೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂಬ ಅರಿವು ಮೂಡುತ್ತದೆ ಎಂದು ಎಸ್ಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಆವರಣದಲ್ಲಿ ಸುಮಾರು 30 ಮಳಿಗೆಗಳಲ್ಲಿ ರುಚಿಕರವಾದ ಆಹಾರ ಮಳಿಗೆಗಳು, ಆಕರ್ಷಕವಾದ ಬಟ್ಟೆ ಮಳಿಗೆಗಳು, ಸೋಲಾರ್ ವಿದ್ಯುತ್ ಮತ್ತು ಆಟೋಮೊಬೈಲ್, ಆಯುರ್ವೇದಿಕ ವಸ್ತುಗಳು ಮತ್ತು ಮನೋರಂಜನೆ ಆಟಗಳು, ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳನ್ನು ನಿರ್ಮಿಸಲಾಗಿತ್ತು. ವರದಿ ಬಸವರಾಜ್ ಸಜ್ಜನ ಜೊತೆಗೆ ಶ್ರೀಶೈಲ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640 9743156028. ಸರ್ ಹಲೋ ಸರಿ ಅದು ಇದು ತಿನ್ನೋದ್ರಿಂದ ನಾವು ತುಂಬಾ ಹೆಲ್ದಿ ಆಗಿರ್ತೀವಿ. ಪ್ಲೀಸ್ ಎಲ್ಲರೂ ಬರಬೇಕು. ಆಮೇಲೆ ಸ್ಯಾಲಿಡ್ ಕೂಡ ಕೊಡ್ತೀವಿ. ಈ ಒಂದು ತಾಟಿಗೆ 40 ರೂಪಾಯಿ. ಪ್ಲೀಸ್ ಎಲ್ಲರೂ ಬರಬೇಕು. ಇದೆ ಇದು ಸ್ಟಾರ್ಟಿಂಗ್ ಸೋಮ್ಯಾರ ಇದು 13 lakhs ಬೀಳುತ್ತೆ. ಆಮೇಲೆ ಮಿಡಲ್ ಲೋಷನ್ನು ಗ್ರೌಂಡ್ ಕ್ಲಿಯರೆನ್ಸ್ ನಮ್ಮ ಮ್ಯಾನೇಜರ್ ಸೋಮ್ಯಾರ ಗೊತ್ತಿಲ್ಲ. ಇದರಲ್ಲಿ ಇದನ್ನು ಬರುತ್ತೆ, 60 inches ಡಿಸ್ಪ್ಲೇ ಇದೆ, ಸನ್ ರೂಫು. ಇವತ್ತಿನ ದಿವಸ ನಮ್ಮ SK ಕಾಲೇಜಿನ ವ್ಯಾಪಾರ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತದೆ. ನಾವು ಇವನ್ನ ನಮ್ಮ ಕಾಲೇಜಿನ ಪಠ್ಯಕ್ರಮದ ಪ್ರಕಾರ ನಾವು ಇವನ್ನ ಆಯ್ಕೆ ಮಾಡಿ ನಾವು ಮಾಡಿಕೊಂಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಏನು ಬೇಕು ಎಲ್ಲನೂ ಸಪೋರ್ಟ್ ನಾವು ಮಾಡಿದ್ದೀವಿ. ಸ್ಟಾರ್ ಆಗಲಿ ಯಾವ ರೀತಿಯಾಗಿ ನಮ್ಮ ಕಾಲೇಜಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ ವ್ಯಾಪಾರಸ್ಥರಿಗೂ ಇನ್ನೊಂದು ದೊಡ್ಡ ಅನುಕೂಲ ಆಗ್ತಂತ ನಾವು ಭಾವಿಸಿ ಇದನ್ನು ಮಾಡೀವಿ. ಅದನ್ನು ಇನ್ನೊಂದು ನಾವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಪತ್ರಿಕಾಕರ್ತವರು, ಸ್ಟಾಲ್ ಹಾಕಿದವರು, ಆಟೋಮೊಬೈಲ್ದವ್ರು ಹಾಕಿದ್ದಾರೆ, ಅವ್ರದ್ದು ಎಲೆಕ್ಟ್ರಿಕಲ್ ಹಾಕ್ಯಾರ, ಇವರೆಲ್ಲರಿಗೆ ನಮ್ಮ ಮೇಳ ಸಕ್ಸಸ್ ಆಗಲಿಕ್ಕೆ ಅವರು ಕಾರಣ. ನಾವು ಸಪೋರ್ಟ್ ಮಾಡಿದ್ದೀವಿ. ನಾನು ಅದನ್ನ ಹೇಳಿದ್ದೀನಿ. ಆ ಪಠ್ಯಕ್ರಮದ ಅನುಗುಣವಾಗಿ ಇದನ್ನು ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಮಾಡಿದ್ದೀವಿ. ಇದನ್ನು ಆ್ಯಕ್ಚುಲಿ ಇದು ಪಠ್ಯಕ್ರಮದಲ್ಲಿ ಪ್ರಾಕ್ಟಿಕಲ್
ಎಲ್ಲವೂ ಒಂದೇ ಕ್ಯಾಂಪಸ್ ವಿದ್ಯಾರ್ಥಿಗಳು ಮಾತ್ರ MT ಸಾವಿರಾರು ಜನಸಂಖ್ಯೆ ಕರ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಮಾತ್ರ ಪ್ರೋತ್ಸಾಹದಲ್ಲಿ ಅಂತಂದರೆ ತಮ್ಮ ತಿಂಡಿ ತಿನಿಸುಗಳನ್ನು ರೆಡಿ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಅವ್ರ ಬಗ್ಗೆ ಏನು ಎಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಖ್ಯವಾಗಿ ಮೊದಲನೇದು ಅಭಿನಂದನೆ ಹೇಳಬೇಕಾಗಿದ್ದು ನಮ್ಮ ವಾಣಿಜ್ಯಸ್ತರ ವಿಭಾಗ ಇತ್ತು. ಭಾಳ ಯಶಸ್ವಿ ಕಾರ್ಯಕ್ರಮ ಒಂದು ಫಸ್ಟ್ ಟೈಮು. ಇದು ಸಕ್ಸಸ್ ಆಗಬೇಕಾದ್ರೆ ನಾನು ಹಿಂದ್ಗಡೆ ನಿಂತ್ಕೊಂಡಿದ್ದ ಎಲ್ಲ ಹಿರಿಯರು ನಮ್ಮ ಮಹಾವಿದ್ಯಾಲಯದ ಏನೇ ಆ್ಯಕ್ಟಿವಿಟಿ ಇರಲಿ ಎಲ್ಲ ನಿರ್ದೇಶಕರು, ಚೇರ್ಮನ್ರು, ಸೆಕ್ರೆಟರಿಯವರು ಭಾಳಷ್ಟು ಪ್ರೋತ್ಸಾಹ ಕೊಡ್ತಾರೆ. ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟ. ಈ ಮೂಲಕ ಧನ್ಯವಾದ. ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಪ್ರಥಮ ಬಾರಿಗೆ ವಿನೂತನವಾಗಿ ಒಂದು ಮಾರ್ಕೆಟ್ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಒಟ್ಟು 34 ಮಳಿಗೆಗಳಾಗಿವೆ. ಅದರಲ್ಲಿ ವಿಜಯಪುರದಿಂದ 4-5 ಕಾರ್ ಶೋರೂಮ್ಗಳು ಬಂದಿವೆ. ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, PU ಕಾಲೇಜ್ ವಿದ್ಯಾರ್ಥಿಗಳು, ಇದಕ್ಕೆಲ್ಲಕ್ಕೆ ಮುಖ್ಯವಾದ ಸಹಕಾರವಾಗಿ ನಮ್ಮ ಆಡಳಿತ ಮಂಡಳಿಯವರು ಭಾಳಷ್ಟು ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಈ ವೇದಿಕೆ ಮುಖಾಂತರ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಅಭಿನಂದನೆಗಳನ್ನು ಹೇಳಲು ಇಷ್ಟಪಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾವು ಮಾಡ್ತಿರೋದು ರೊಟ್ಟಿ ಊಟ, ಪಾಪಡಿ, ಸಜ್ಜಿ ರೊಟ್ಟಿ, ಮೊಸರನ್ನ, 2 ಥರ ಪಲ್ಯ, 3 ಥರ ಚಟ್ನಿ, ಮೊಸರು, ಎಲ್ಲ ಹೆಲ್ದಿಯಾದ ಊಟ ಇದೆ. ಇದು ತಿನ್ನೋದ್ರಿಂದ ನಾವು ತುಂಬಾ ಹೆಲ್ದಿ ಆಗಿರ್ತೀವಿ. ಪ್ಲೀಸ್ ಎಲ್ಲರೂ ಬರಬೇಕು. ಆಮೇಲೆ ಸ್ಯಾಲಿಡ್ ಕೂಡ ಕೊಡ್ತೀವಿ. ಈ ಒಂದು ತಾಟಿಗೆ 40 ರೂಪಾಯಿ. ಪ್ಲೀಸ್ ಎಲ್ಲರೂ ಬರಬೇಕು. ಬನ್ನಿ SK PU ಕಾಲೇಜಿನ ಕ್ಯಾಂಟೀನಿಗೆ ಬನ್ನಿ. ಒಮ್ಮೆ ಆಗಿ ಮಾಡಬೇಡ್ರಿ. ಇಲ್ಲಿ ಮೋಟ್ರು ನಿಮ್ದು ಆದ್ಕೊಳ್ಳೇನೆ ಇಲ್ಲಿ ಬಸ್ಸು ನಾನು ಅದೇ ಕೇಳಾಗಿತ್ತು. ಅಲ್ಲಿ 20-30
ನಿಮ್ದು ಯಾವ ಸ್ಕೂಲ್ ಎಸ್ ಕೆ ಡಿಗ್ರಿ ಕಾಲೇಜ್ ಏನೇನು ಐಟಮ್ಸ್ ಮಾಡಿದ್ರಿ? ನಾವು ಬಾದಾಮಿ ಪುರಿ ಮಾಡಿದ್ವಿ, ಹಾಂ, ವಡಾಪಾವ್ ಮತ್ತು ಚೋಡಾ ಬೀಡ ಅಂತೆ. ಇದು ಮಾಡೋದು ನಿಮ್ಗೇನು ಅನುಭವ ಆಯಿತು? ಅನುಭವ ಅಂತಂದ್ರೆ ನಾವು ಮತ್ತು ಇನ್ನೊಬ್ರು ಹೋದಾಗ ನಾವು ಯಾವ ಥರ ಮಾಡ್ತೀವಿ ನಮಗೆ ಒಂದು ಅನುಭವ ನಾವು ವಾಣಿಜ್ಯ ವಿಭಾಗದಿಂದ ಅನುಭವ ಆಗಿದೆ. ನಿಮಗೇನು ಅನ್ಸೈತೆ ಮಾಡೋದು ಮತ್ತೆ? ನಮ್ಗೆ ಏನು ಅನ್ಸುತ್ತಲ್ಲ, ಇಷ್ಟೆಲ್ಲ ಅಂಗಡಿಗಳು ಅದಾವು, ನಮ್ಮ ಅಂಗಡಿಗೆ ಏನೋ ಆಗುತ್ತೆ ಇಲ್ಲಪ್ಪ ಅಂತಂದ್ರೆ ಭಾಳ ಭಯ ಪಟ್ಟಿದ್ದೀವಿ. ಹಂಗಾದ್ಮೇಲೆ ನಾವು ಬರೀ ಮಾಡ್ಬೇಕಂದ್ರೆ 30 ವಡಾಪಾವ್ ಮಾಡಿದ್ರೆ ಆಯ್ತು, ಜಾಸ್ತಿ ಸೇಲ್ ಆಗಲ್ಲ, ಎಲ್ಲ ಕಡೆ ಇಟ್ಟಾರ ಅಂತ ಅನ್ಕೊಂಡು. ಆದ್ರೆ ಆಮೇಲೆ ಏನು ಅನ್ಸುತ್ರಿ, ನಾವು ತಂದಂಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 300-400 ವಡಾಪಾವ್ ಹೋಗೋರು. ಜಾಸ್ತಿ ವಡಾಪಾವನ್ನೇ ಅಲ್ಲ, ಇದು ಮಾರ್ಕೆಟ್ ಮಾಡೋದು ಅಂತ ನಿಮಗೇನು ಅನ್ಸೈತ್ರಿ? ಈ ಮಾರ್ಕೆಟ್ ಮೇಳದಿಂದ ನಮಗೆಲ್ಲ ಒಂದು ವ್ಯವಹಾರ ಜ್ಞಾನವನ್ನು ಬೆಳೀತು. ಈ ವ್ಯವಹಾರದಿಂದ ಆಗುವ ಲಾಭ ನಷ್ಟದ ಬಗ್ಗೆ ಎಲ್ಲ ತಿಳಿತು. ಮತ್ತು ಇದರಿಂದ ಗ್ರಾಹಕರು ಎಲ್ಲ ಯಾವ ರೀತಿ ಸಹಕರಿಸಬೇಕು ಅಂತ, ಗ್ರಾಹಕರಿಗೆ ಯಾವ ರೀತಿ ನಾವು ಆರೈಕೆಯನ್ನು ಮಾಡಬೇಕು ಮತ್ತು ಅವರು ಬಂದಂಥ ಕಸ್ಟಮರ್ಗೆ ಯಾವ ರೀತಿ ಪ್ರೋತ್ಸಾಹವನ್ನು ನೀಡಬೇಕು, ಅದರಿಂದ ನಾವು ಬೆಂಬಲವನ್ನು ಪಡ್ಕೊಂಡು ಈ ವ್ಯವಹಾರದ ಬಗ್ಗೆ ತಿಳ್ಕೊತೀವಿ. ಇದರಿಂದ ನಮಗೆ ಜಾಸ್ತಿ ಪ್ರಾಫಿಟ್ ಆಗಿದೆ, ಎಲ್ಲ ಸೇಲ್ ಆಗಿದೆ, ಸೇಲ್ ಚಲೋ ಆಗೈತೆ. ಹಾಂ, Mustafa